ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಾಯ್ಸ್ ಆಫ್ KV ಯೂಟ್ಯೂಬ್ ಚಾನಲ್. ಮೊನ್ನೆ ಒಂದು ನಾನು ವೀಡಿಯೋ ಮಾಡಾಕಿದ್ದೆ, ನೀವು ನೋಡಿರ್ಬೋದು. ಆ ವೀಡಿಯೋಗೆ ತುಂಬ ಏನೇನೋ ಡೌಟ್ಸ್ ಕೇಳಿದ್ದಾರೆ. ಈ ವಿಡಿಯೋದಲ್ಲಿ ಆ ಡೌಟ್ಸ್ ಕ್ಲಿಯರ್ ಮಾಡ್ಕೊಡ್ತೀನಿ ಸ್ನೇಹಿತರೆ. ಏನೇನು ಡೌಟ್ಸ್ ಕೇಳಿದ್ದಾರೆ ಅದೆಲ್ಲ. ಮೀಟ್ರು ನಮ್ಮ ತಂದೆ ಹೆಸರಲ್ಲಿದೆ ಸರ್, ಮನೆ ನಮ್ಮ ತಂದೆ ಹೆಸರಲ್ಲಿದೆ, ಅವ್ರು ಡೆತ್ ಆಗಿದ್ದಾರೆ. ಮೀಟ್ರು ನಮ್ಮ ಅಜ್ಜಿ ಹೆಸರಲ್ಲಿದೆ. ಎಲ್ಲ ಪ್ರಶ್ನೆಗೂ ನಾನು ಒಂದೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಮೀಟ್ರು ಯಾರ ಹೆಸರಲ್ಲಾದರೂ ಇರಲಿ, ಸರಿನಾ? ಮೀಟ್ರು ಯಾರ ಹೆಸರಲ್ಲಾದರೂ ಇರ್ಬೋದು. ನೀವೇನು ಮಾಡಬೇಕು, ಈಗ ಯಾರು ಪ್ರೆಸೆಂಟ್ ನೀವು ಮನೇಲಿ ವಾಸ ಇದ್ದೀರಾ ಅವ್ರ ಡೀಟೇಲ್ಸ್ ಕೊಡಿ ಅಂತ ಪ್ರತಿ ವಿಡಿಯೋಲು ಹಾಕ್ತಾ ಇರ್ತೀನಿ. ಆ ವಿಡಿಯೋ ನೋಡ್ತಾರೆ, ಮತ್ತೆ ಸೇಮ್ ಕ್ವಶನ್ ಕೇಳ್ತಾರೆ. ಕೆಲವೊಂದಿಷ್ಟು ಜನ ಡೌಟ್ ಏನಪ್ಪ ಅಂದರೆ, ಈಗ ವೋಟರ್ ID ನಮ್ಮದು ಬೇರೆ ಅಡ್ರೆಸ್ಸಲ್ಲಿದೆ ಸರ್, ಇಲ್ಲಿ ಲೋಕಲ್ ಅಡ್ರೆಸ್ಸಲ್ಲಿಲ್ಲ, ನಾವು ಈಗ ಬೇರೆ ಹತ್ರ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ವೋಟರ್ ID ಬೇರೆ ನಮ್ಮ ನೇಟಿವ್ ಪ್ಲೇಸಲ್ಲಿದೆ, ಇಲ್ಲ ನಾವು ನೇಟಿವ್ ಪ್ಲೇಸಲ್ಲಿದ್ದೀವಿ, ವೋಟರ್ ID ಬೇರೆ ಅಡ್ರೆಸ್ಸಲ್ಲಿದೆ ಅಂದರೆ ಒಂದು ಕ್ಲಿಯರ್ ಮಾಡ್ತೀನಿ ನೋಡಿ ನಿಮಗೆ. ವೋಟರ್ ID ಒಟ್ಟಿನಲ್ಲಿ ಕರ್ನಾಟಕ ವೋಟರ್ಸ್ ಆಗಿರ್ಬೇಕು. ಆಧಾರ್ ಕಾರ್ಡಲ್ಲೂ ಸೇಮು, ಆಧಾರ್ ಕಾರ್ಡ್ ಅಡ್ರೆಸ್ ಎಲ್ಲಿದಾರ ಇರ್ಬೋದು. ನೀವು ಎಲ್ಲಿಗೆ ವಾಸ ಮಾಡ್ತಿದ್ದೀರಾ ಅಲ್ಲಿ ಡೀಟೇಲ್ಸ್ ಕೊಡಬೇಕಾದ್ರೆ ಅದನ್ನೆಲ್ಲ ಕೊಡಿ, ಏನೂ ಆಗಲ್ಲ. ನೀವು ಅದರಿಂದ ಏನೂ ಸಮಸ್ಯೆ ಇಲ್ಲ ಸ್ನೇಹಿತರೆ. ನೀವು ಎಲ್ಲಿದಾರ ಇರ್ಬೋದು ಅಡ್ರೆಸ್ಸು, ಒಟ್ಟಿನಲ್ಲಿ ಕರ್ನಾಟಕ ವೋಟರ್ ID ಇದ್ದರೆ ಸಾಕು. ಎಲ್ಲಾರ ವಾಸ ಮಾಡ್ತಾರೆ, ಯಾವ ಜಿಲ್ಲೆಯಲ್ಲಾದರೂ ಇರಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬೇರೆ ರಾಜ್ಯದವ್ರಿಗೆ ಕೊಡಬಾರ್ದು ಅನ್ನೋದೇ ಮೇನ್ ಉದ್ದೇಶ ಅಂತ ಅವರು ಕ್ಲಿಯರಾಗಿ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಆಮೇಲೆ ಡೀಲಿಂಗ್ದು ತುಂಬ ಜನಕ್ಕೆ ಡೌಟ್ಸ್ ಇದೆ ಸ್ನೇಹಿತರೆ. ಏನಪ್ಪ ಅಂದರೆ, ಈಗ ನಾವು ಬೇರೆ ಮನೆಗೆ ಶಿಫ್ಟ್ ಆಗಿದ್ವಿ, ಹಳೆ RR ನಂಬರ್ ಡೀಲಿಂಕ್ ಮಾಡಿಸಿಲ್ಲ ಅಂತೆಲ್ಲ ಕೇಳ್ತಾ ಇದ್ರಿ. ನೀವೀಗ ಹೊಸ ಮನೆಗೆ ಏನು ಶಿಫ್ಟ್ ಆಗಿದ್ದೀರಾ, ಈಗ ಶಿಫ್ಟ್ ಆಗಿರೋ ಅಕೌಂಟ್ ID ಹಾಕಿದ ತಕ್ಷಣ ಅಲ್ಲಿ ಹಳೆಯದಕ್ಕೆ ಏನು ರಿಜಿಸ್ಟರ್ ಆಗಿರುತ್ತೆ ಅದು ಆಟೋಮೆಟಿಕ್ ಡೀಲಿಂಕ್ ಆಗುತ್ತೆ. ನೀವು ಅದನ್ನೇ ಪರ್ಟಿಕ್ಯುಲರ್ ಆಗಿ ಹೊಸದಾಗಿ ಡೀಲಿಂಕ್ ಮಾಡಿಸಿ ಮತ್ತೆ ರಿಜಿಸ್ಟರ್ ಮಾಡಿಸೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೀವು ಸುಮಾರು ಜನ ಸರ್ ರೆಂಟ್ ಅಗ್ರಿಮೆಂಟ್ ಟಿವಿಲೆಲ್ಲ ಬೇಡ ಅಂತ ಹೇಳ್ತಿದ್ದಾರೆ, ಕೊಡಲೇಬೇಕಾ ಸರ್ ಅಂತ ಕೇಳ್ತಾ ಇದ್ದೀನಿ. ಅದು ಟಿವಿಲಿ ಹೇಳೋದು, ಆಮೇಲೆ ಇನ್ನೊಬ್ರು ಹೇಳೋದು, ಅದೆಲ್ಲ ಜಸ್ಟ್ ಮೌಖಿಕವಾಗಿ ಹೇಳಿರ್ಬೋದು ಅಷ್ಟೇ. ಅವರು ರೆಂಟ್ ಅಗ್ರಿಮೆಂಟ್ ಕಂಪಲ್ಸರಿ ಏನಲ್ಲ ಅಂತ ಮೌಖಿಕವಾಗಿ ಹೇಳ್ತಾರೆ ಹೊರತು ಯಾರು ಪ್ರೂಫ್ ಸಮೇತ ತೋರಿಸಲ್ಲ. ಯಾಕಂದರೆ ನಾನೀಗ ನಮ್ಮ ಅಪ್ಲಿಕೇಶನ್ ಇಂಟರ್ಫೇಸ್ ತೋರಿಸ್ತೀನಿ. ಅಲ್ಲಿ ಅಪ್ಲಿಕೇಶನಲ್ಲಿ ನೀವು ರೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ, ಅಲ್ಲಿ ನಿಮ್ಮದು ರೆಂಟಲ್ ಅಗ್ರಿಮೆಂಟ್ ಫೋಟೋ ಕೇಳುತ್ತೆ. ನೀವು ರೆಂಟಲ್ ಅಗ್ರಿಮೆಂಟ್ ಮಾಡಿಸಿದ್ರೆ ಓಕೆ, ಹಳೇದಿದ್ರೆ ಓಕೆ. ಇಲ್ಲ ಅಂದರೆ ನೀವು 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಬಾಂಡ್ ಪೇಪರೇ ಮಾಡಿಸ್ಬೇಕು ಅಂತೇನಿಲ್ಲ. ಜಸ್ಟ್ ಒಂದು 100 ರೂಪಾಯಿ ಬಾಂಡ್ ಪೇಪರ್ ಮಾಡಿಸಿದ್ರು ಸಾಕು. ಜಸ್ಟ್ ರೆಫರೆನ್ಸಿಗೋಸ್ಕರ ಅದು ಕೇಳ್ತಾ ಇರೋದು. ಆದಷ್ಟು ಎಲ್ಲರೂ ನೀವು ರೆಂಟ್ ಅಗ್ರಿಮೆಂಟ್ ಮಾಡಿಸಿಟ್ಕೊಂಡ್ರೆ ಬೆಟರ್. ರೆಂಟ್ ಅಗ್ರಿಮೆಂಟ್ ಬೇಕೇ ಬೇಕು. ಇಲ್ಲ ಅಂದರೂ ನೀವು ಜಾಸ್ತಿ ದುಡ್ಡಿನ ಬಾಂಡ್ ಪೇಪರ್ ಮಾಡಿಸ್ಬೇಕು ಅಂತೇನಿಲ್ಲ, 100 ರೂಪಾಯಿ ಬಾಂಡ್ ಪೇಪರ್ ಮಾಡಿಸಿದ್ರು ಸಾಕು. ಅದೇ ಥರ ಈ SIR ಮತ್ತು ನಮ್ಮದು ಗೃಹಜ್ಯೋತಿ ವೆರಿಫಿಕೇಷನ್ ಎಟ್ ಎ ಟೈಮ್ ನಡೀತಿರೋದ್ರಿಂದ ಜನಗಳಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ. ಏನಪ್ಪ ಅಂದರೆ, ಮನೇಲಿ ಎಲ್ಲ ಸದಸ್ಯರ ಡೀಟೇಲ್ಸ್ ಕೊಡಬೇಕಾ ಏನು ಅಂತ. ಎಲ್ರದ್ದು ಕೊಡೋ ಅವಶ್ಯಕತೆ ಇಲ್ಲ. ನೀವು 1 ಮೀಟ್ರಿಗೆ ಒಬ್ಬರು ಡೀಟೇಲ್ಸ್ ಮಾತ್ರ ಕೊಡಬೇಕು. ಗೃಹಜ್ಯೋತಿ ಮರುಪರಿಶೀಲನೆಗೆ ಯಾವ್ದಾರ ಚಾರ್ಜಸ್ ಇದೆಯಾ, ಚಾರ್ಜಸ್ ಕೊಡಬೇಕಾ ಅಂತ ಕೇಳ್ತಾ ಇದ್ರಿ. ಯಾವುದೇ ಚಾರ್ಜಸ್ ಇಲ್ಲ ಸ್ನೇಹಿತರೆ, ಇದು ಫ್ರೀಯಾಗಿ ಮಾಡ್ತಾರೆ. ಪ್ರತಿಯೊಂದು ಮನೆಗೂ ಬಂದ್ಬಿಟ್ಟು ನಮ್ಮವರೇ ಬಂದ್ಬಿಟ್ಟು ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತಾರೆ. ಆಮೇಲೆ ಒಂದೇ ಮನೇಲಿ ಒಂದೇ ಕುಟುಂಬದವರು 3 ಜನ ಇರ್ತಾರೆ. ಗ್ರೌಂಡ್ ಫ್ಲೋರಲ್ಲಿ ಅವ್ರ ತಂದೆ ತಾಯಿ, ಅವ್ರ ಫಸ್ಟ್ ಫ್ಲೋರಲ್ಲಿ ಅವ್ರ ಮಗ, ಮೇಲೆ ಅವರು ದೊಡ್ಡ ಮಗನೋ ಚಿಕ್ಕ ಮಗನೋ, ಈ ಥರ ಕ್ವಶನ್ನು ಕೇಳಿದ್ರು. ಆ ಥರ ಇದ್ದರೆ ಅದು ಸಿಂಪಲ್ ಸರ್. ಈಗ ನಿಮ್ಮ ಮನೇಲಿ ಈಗ ನೀವು ಯಾರ್ಯಾರಿದ್ದೀರಾ ಅವ್ರದ್ರಲ್ಲಿ 1 ಮೀಟ್ರ್ ಇದ್ದರೆ, ನಿಮ್ಮ ಮನೆಗೆ ಈಗ 1 ಮೀಟ್ರ್ ಇದ್ದರೆ ಒಬ್ಬರು ಡೀಟೇಲ್ಸ್ ಕೊಡಿ. ಮೇಗಡೆ ಮನೇಲಿ ಒಬ್ರು ಇದ್ದಾರೆ, ಅವ್ರದಕ್ಕೊಂದು ಡೀಟೇಲ್ಸ್ ಕೊಡಿ. ಅದ್ರ ಮೇಲಿದ್ದಾರೆ, ಅವ್ರದಕ್ಕೊಂದು ಡೀಟೇಲ್ಸ್ ಕೊಡಿ ಅಷ್ಟೇ. ಅದು ಸುಮ್ಮನೆ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾರು ಕೊಡೋಣ, ಏನು ಕೊಡಬೇಕು, ಮನೆಯವ್ರದ್ದೆಲ್ಲ ಕೊಡ್ಬೇಕಂತ. 2 ಮೀಟ್ರ್ ಇದೆ ಸರ್, 2ಕ್ಕೂ ಫ್ರೀ ಬರುತ್ತಾ, ಏನು ಮಾಡೋದು ಅಂತ. ಬರುತ್ತೆ ಸ್ನೇಹಿತರೆ. ಯಾಕಂದರೆ 2 ಮೀಟ್ರ್ ಇದ್ದರೆ ನಿಮ್ಮ ಮನೇಲಿ ಇಬ್ಬರು ಡೀಟೇಲ್ಸ್ ಕೊಡಬೇಕು. ಈಗ ಒಂದಕ್ಕೆ ನಿಮ್ಮ ತಂದೆಯವ್ರಿಗೆ ಕೊಟ್ಟರೆ ಇನ್ನೊಂದಕ್ಕೆ ನಿಮ್ಮ ತಾಯಿಯವ್ರಿಗೆ ಕೊಡ್ಬೋದು, ಇಲ್ಲ ನಿಮ್ಮದೇ ಕೊಡ್ಬೋದು, ಯಾರ್ದಾರು ಕೊಡ್ಬೋದು. ಎಷ್ಟು ಮೀಟ್ರ್ ಇರುತ್ತೆ ಅಷ್ಟು ಜನದ್ದು ಸಪ್ರೇಟಾಗಿ ಡೀಟೇಲ್ಸ್ ಕೊಡಬೇಕು. ಈಗ 1 ಮೀಟ್ರ್ ಇದ್ದರೆ 1 ಮೀಟ್ರಿಗೆ ಒಬ್ಬರದ್ದು ಆಧಾರ್ ಕಾರ್ಡು, ವೋಟರ್ ID, ಪಾಸ್ಪೋರ್ಟ್ ಸೈಜ್ ಫೋಟೋ, ಇವು 3 ಡೀಟೇಲ್ಸ್ ಅಂತೂ ಕಂಪಲ್ಸರಿ. ಇವು 3 1 ಮೀಟ್ರಿಗೆ ಕೊಟ್ರಾ, ಇನ್ನೊಂದು ಮೀಟ್ರಿಗೆ ನೀವು ಇನ್ನೊಬ್ಬರು ಡೀಟೇಲ್ಸ್ ಕೊಡ್ಬೋದು. ನಿಮ್ಮ ತಂದೆಯವ್ರದ್ದಾಗಿರ್ಬೋದು, ನಿಮ್ಮ ತಾಯಿಯವ್ರದ್ದಾಗಿರ್ಬೋದು, ಬೇರೆ ನಿಮ್ಮ ಮನೇಲಿ ಯಾರಿರ್ತಾರೆ ಕುಟುಂಬ ಸದಸ್ಯರು ಅವ್ರ ಡೀಟೇಲ್ಸ್ ಕೊಡ್ಬೋದು. ನೀವು ಗೃಹಜ್ಯೋತಿ ನಿಮ್ಮ ಫೋನಲ್ಲೇ ಮಾಡ್ಬೋದು. ಲಿಂಕ್ ಅಂತ ಕಮೆಂಟ್ ಮಾಡಿಬಿಡಿ, ಲಿಂಕ್ ಅಂತ DM ಮಾಡಿಬಿಡಿ, ಕಳಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಆ ಥರ ಯಾವುದೇ ಲಿಂಕ್ ಇಲ್ಲ ಸ್ನೇಹಿತರೆ. ಇದು ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಪ್ಲೇಸ್ಟೋರು, ಗೂಗಲ್ ಸ್ಟೋರಲ್ಲಿ ಸರ್ಚ್ ಮಾಡಿದ್ರೂ ಸಿಗಲ್ಲ. ಇನ್ ಕೇಸ್ ನಿಮಗೆ ಸಿಕ್ಕರು ಅಪ್ಲಿಕೇಶನು, ಜಸ್ಟ್ ಅಥರೈಸ್ ನಂಬರ್ ಇರುತ್ತೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಥರೈಸ್ ನಂಬರ್ ಯಾರ್ಯಾರ್ದು ಇರುತ್ತೆ ಅವ್ರ ನಂಬರಿಂದ ಮಾತ್ರ ಅದು ಓಪನ್ ಆಗುತ್ತೆ. ಎಲ್ಲರ ನಂಬರ್ ಹಾಕಿದ ತಕ್ಷಣ ಅದು ಓಪನ್ ಆಗಲ್ಲ. ಅವ್ರ ನಂಬರ್ಗೆ OTP ಹೋಗುತ್ತೆ, OTP ಹಾಕಬೇಕು. ಸುಮಾರು ಜನ ಈ ತಪ್ಪು ಮಾಹಿತಿನ ಹಾಕ್ತಾರೆ, ತಪ್ಪಾಗಿ ಹೇಳ್ತಾರೆ. ಅದ್ರ ಬಗ್ಗೆನೂ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ವೀಡಿಯೋದೆಲ್ಲ ಕ್ಲೀನಾಗಿ ಹೇಳಿರ್ತೀನಿ. ಈ ಥರ ಯಾವುದೇ ಲಿಂಕ್ ಇಲ್ಲ ಸ್ನೇಹಿತರೆ, ಕೊನೆವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ. ಮತ್ತು ಅದೇ ವೀಡಿಯೋಗೆ ಬಂದ್ಬಿಟ್ಟು ಲಿಂಕ್ ಅಂತ ಕಮೆಂಟ್ ಹಾಕ್ತಾರೆ. ಈಗ ನಮ್ಮ ಸಿಬ್ಬಂದಿಯವರೇ ಹೇಳಿದಾರಂತೆ ಬೇರೆಯವ್ರ ಹೆಸರಲ್ಲಿದ್ದರೆ ಆಗಲ್ಲ ಅಂತ. ಅದೆಲ್ಲ ತಪ್ಪು ಮಾಹಿತಿ ಸ್ನೇಹಿತರೆ. ಲಾಸ್ಟ್ ಟೈಮು ನೀವು ಗೃಹಜ್ಯೋತಿ ಅರ್ಜಿ ಹಾಕ್ತಾಗಿದ್ದವರು ಇದ್ದರೆ ಏನು ಮಾಡಬೇಕು, ಇಲ್ಲದೇ ಇದ್ದರೂ ಏನು ಮಾಡಬೇಕು ಅನ್ನೋ 2 ಆಪ್ಷನು ಅಪ್ಲಿಕೇಶನಲ್ಲಿದೆ. ಅಪ್ಲಿಕೇಶನ್ದು ಈಗ ನಿಮ್ಗೆ ಇಂಟರ್ಫೇಸೇ ತೋರಿಸ್ತೀನಿ. ಈಗ ನೀವು ನೋಡಿ ಸ್ನೇಹಿತರೆ, ಈ ಥರ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡ್ಮೇಲೆ ಈಗ ಸುಮಾರು ಜನಕ್ಕೆ ಡೌಟ್ಸ್ ಇದೆ. ಈಗ ಹಳೆ ಓನರ್ ಯಾರಿದ್ದಾರೆ ಅವ್ರದ್ದೇ ಡೀಟೇಲ್ಸ್ ಬೇಕು ಅಂತ ನಮ್ಮವ್ರು ಕೇಳ್ತಾ ಇದ್ದಾರೆ ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ. ಅದು ಕೇಳ್ತಾ ಇರೋದು ನಿಜಾನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ. ಈಗ ಮೊದಲು ಯಾರು ರಿಜಿಸ್ಟರ್ ಮಾಡಿದ್ರು ಅವರೇ ಡೀಟೇಲ್ಸ್ ಕೊಡಬೇಕು ಅಂತ ಏನು ಆಪ್ಷನ್ ಇಲ್ಲ. ನೀವು ಇಲ್ಲಿ ನಮ್ಮ ಅಪ್ಲಿಕೇಶನ್ ನಿಮಗೆ ತೋರಿಸ್ತಿರ್ಬೋದು. ಸೊ ಈ ಅಪ್ಲಿಕೇಶನ್ನ ನಾವು ಓಪನ್ ಮಾಡ್ಕೊಂಡಾಗ ಇಲ್ಲಿ ನಮ್ಮದು ಕಂಪನೀಸ್ ಕೇಳುತ್ತೆ, ಯಾವ್ಯಾವುದಿದೆ, ಬೆಸ್ಕಾಮು, ಸೆಸ್ಕಾಮು, ಜೆಸ್ಕಾಮು, ಎಸ್ಕಾಮು, ಮೆಸ್ಕಾಮು, ಈ ಥರ ಕೇಳುತ್ತೆ. ನಮ್ದು ಯಾವುದಿದೆ ನಾವು ಅದನ್ನ ಹಾಕೋಬೇಕು. ಇಲ್ಲಿ ನಮ್ಮ ಸೆಸ್ಕಾಮ್ದು ಹಾಕಿ ಇಲ್ಲಿ ಒಂದು ಅಕೌಂಟ್ ID ಎಂಟ್ರಿ ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕೆ.
ನೋಡಿ ಸ್ನೇಹಿತರೆ, ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲ 2 ಡೀಟೇಲ್ಸ್ ಬರುತ್ತೆ, ಓನರ್ ಡೀಟೇಲ್ಸ್ ಮತ್ತೆ ಟೆನೆಂಟ್ ಡೀಟೇಲ್ಸ್. ಓನರ್ ಡೀಟೇಲ್ಸ್ ಅಂದ್ರೆ ಮೀಟರ್ ಯಾರ ಹೆಸರಲ್ಲಿ ಇರುತ್ತೆ ಅವ್ರ ಡೀಟೇಲ್ಸ್ ಬರುತ್ತೆ. ಇನ್ನು ಟೆನೆಂಟ್ ಡೀಟೇಲ್ಸ್ ಅಂದ್ರೆ ಲಾಸ್ಟ್ ಟೈಮ್ ಗೃಹಜ್ಯೋತಿ ಯಾರು ಮಾಡಿಸಿದ್ದಾರೆ ಅವ್ರ ಡೀಟೇಲ್ಸ್ ಬರುತ್ತೆ. ಸರಿನಾ? ಈಗ ಗೃಹಜ್ಯೋತಿ ಮಾಡಿಸಿರೋ ಡೀಟೇಲ್ಸ್ ಇಲ್ಲಿದ್ರೆ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ ನೋಡಿ ಸ್ನೇಹಿತರೆ, ಡೂ ದ ಅಬೌವ್ ಡೀಟೇಲ್ಸ್ ಬಿಲಾಂಗ್ಸ್ ಟು ಯು ಅಂತ. ನೀವು ಲಾಸ್ಟ್ ಟೈಮ್ ಯಾರು ರಿಜಿಸ್ಟರ್ ಮಾಡಿದ್ರೆ ಅವ್ರ ಡೀಟೇಲ್ಸ್ ಇದ್ರೆ ಈ ಆಪ್ಷನ್ ಎಸ್ ಅಂತ ಕ್ಲಿಕ್ ಮಾಡ್ಬಿಟ್ಟು ನಾವು ಪ್ರೊಸೀಡ್ ಮಾಡ್ತೀವಿ. ಲಾಸ್ಟ್ ಟೈಮ್ ಮಾಡಿಸಿರೋದು ಡೀಟೇಲ್ಸ್ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕ್ಲಿಕ್ ಮಾಡಿ ಈಗ ಪ್ರೆಸೆಂಟ್ ಯಾರಿದ್ದೀರಾ ಅವ್ರ ಡೀಟೇಲ್ಸ್ನ ಇಲ್ಲಿ ಎಂಟರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರ ಮನೇಲಿ ವಾಸ ಇದ್ದಾರೆ ಅವ್ರ ಫೋನ್ ನಂಬರ್ ಕೇಳುತ್ತೆ ಸ್ನೇಹಿತರೆ. ಅವ್ರ ಫೋನ್ ನಂಬರ್ ಎಂಟ್ರಿ ಮಾಡಿದ್ರೆ ಅವ್ರ ಫೋನ್ ನಂಬರ್ OTP ಹೋಗುತ್ತೆ. ಅವ್ರ OTP ಹೇಳ್ಬೇಕಾಗುತ್ತೆ. ಅವ್ರ OTP ಎಂಟ್ರಿ ಮಾಡುತ್ತಿದ್ದಂಗೆ ಇಲ್ಲಿ ಕೇಳುತ್ತೆ ನೋಡಿ ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಓನರ ನೀವು ಟೆನೆಂಟ್ ಅಂತ ಕೇಳುತ್ತೆ. ನೀವು ಓನರ್ ಆಗಿದ್ರೆ ಯಾವುದೇ ರೆಂಟ್ ಅಗ್ರಿಮೆಂಟ್ ಫೋಟೋ ಅಪ್ಲೋಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಅದೇ ನೀವು ಟೆನೆಂಟ್ ಆಗಿದ್ರೆ ಇಲ್ಲಿ ಅಪ್ಲೋಡ್ ಟೆನೆನ್ಸಿ ಡಾಕ್ಯುಮೆಂಟ್ಸ್ ಅಂತ ಇದೆ, ಕಂಪಲ್ಸರಿನಾ ಸರ್ ಏನು ಅಂತ. ಹೌದು, ಇಲ್ಲಿ ಅಪ್ಲಿಕೇಶನ್ ಅಲ್ಲಿ ಕೇಳ್ತಾ ಇರೋದ್ರಿಂದ ಇದು ಎಲ್ಲಿವರೆಗೂ ಕೇಳುತ್ತೆ ಅಲ್ಲಿವರೆಗೂ ಕಂಪಲ್ಸರಿ. ನಿಮ್ದು ರೆಂಟ್ ಅಗ್ರಿಮೆಂಟ್ ಫೋಟೋ ಈ ತರ ಕ್ಯಾಪ್ಚರ್ ಮಾಡ್ಬೇಕಾಗುತ್ತೆ ಪ್ರತಿಯೊಬ್ರು ಮನೆದು. ಸೊ ಅದಕ್ಕೆ ಹೇಳ್ತಾ ಇರೋದು ₹100 ಒಂದು ಅಗ್ರಿಮೆಂಟ್ ಬಾಂಡ್ ಮಾಡಿಸ್ಕೊಳ್ಳಿ. ಜಾಸ್ತಿ ದುಡ್ಡಿಂದ ಬೇಕು ಅಂತ ಏನಿಲ್ಲ, ₹100 ಬಾಂಡ್ ಮಾಡಿಸಿದ್ರು ಸಾಕು. ಸೊ ನೀವು ಈ ತರ ರೆಂಟ್ ಅಗ್ರಿಮೆಂಟ್ ಫೋಟೋ ಎಲ್ಲ ಕ್ಯಾಪ್ಚರ್ ಆದ್ಮೇಲೆ ವೆರಿಫೈ ಆಧಾರ್ ಅಂತ ಇದೆ ಆಪ್ಷನ್, ಇಲ್ಲಿ ಕೆಳಗಡೆ ಗಮನಿಸ್ತಿರ್ಬೋದು. ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ತಿದ್ದಂಗೆ ನಿಮ್ಗೆ ಒಂದು OTP ಬರುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. ನಾನು ಸುಮಾರು ಗಮನಿಸ್ತಾ ಇದ್ದೀನಿ, ಆಧಾರ್ ಕಾರ್ಡ್ ಅಲ್ಲಿ ರಿಜಿಸ್ಟರ್ ಆಗಿರೋ ಫೋನ್ ನಂಬರ್ಗೆ ಸುಮಾರು ಜನ ರೀಚಾರ್ಜ್ ಮಾಡಿಸ್ಕೊಂಡಿರಲ್ಲ. ಕಡೆ ಆಧಾರ್ ಇಂದ OTPನೇ ಅವರಿಗೆ ಸೆಂಡ್ ಆಗ್ತಿರಲ್ಲ. ಸೊ ಆದಷ್ಟು ಆಧಾರ್ ಕಾರ್ಡ್ ಅಲ್ಲಿ ಇರೋಂಥ ನಂಬರು ನಿಮ್ಗೆ ಇಲ್ಲ ಅಂದ್ರೆ ಅದಕ್ಕೆ ರೀಚಾರ್ಜ್ ಇಲ್ಲ ಅಂದ್ರೆ ರೀಚಾರ್ಜ್ ಮಾಡಿಸಿಟ್ಕೊಳ್ಳಿ. ಅದೇ ತರ OTP ಎಂಟ್ರಿ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ದೆಲ್ಲ ಆಧಾರ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ನೀವು ಯಾವ ಡಿಸ್ಟಿಕ್, ಯಾವ ತಾಲೂಕು, ಯಾವ ಕಾನ್ಸ್ಟಿಟ್ಯೂನ್ಸಿ ಅಂತ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಿಮ್ ರೇಷನ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. APL ಇದ್ರೆ APL, BPL ಇದ್ರೆ BPL. ಇಲ್ಲ ಯಾವುದೇ ಕಾರ್ಡ್ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಟಿಕ್ ಮಾಡಿಸ್ಬೋದು ಸ್ನೇಹಿತರೆ. ಕಾರ್ಡ್ ಬೇಕೇ ಬೇಕು ಅಂತ ಏನಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ನಿಮ್ದು ವೋಟರ್ ID ಡೀಟೇಲ್ಸ್ ಕೇಳುತ್ತೆ. ವೋಟರ್ ID ನಂಬರು, ವೋಟರ್ ID ಇರೋಂಥ ಹೆಸರು. ಆಮೇಲೆ ನೆಕ್ಸ್ಟ್ ವೋಟರ್ ID ಫ್ರಂಟು ಮತ್ತು ಬ್ಯಾಕು 2 ಫೋಟೋ ಕೇಳುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಅದು ಒರಿಜಿನಲ್ ಆಗಿರಬೇಕು. ನೀವೇನು ಜೆರಾಕ್ಸ್ ಮಾಡಿಸ್ಬೇಕಾ ಏನು ಅಂತ ಕೇಳ್ತಾ ಇದ್ದೀವಿ. ಒರಿಜಿನಲ್ ಇದ್ರೆ ಬೆಟರು. ಅದು ಫೋಟೋ ಕ್ಯಾಪ್ಚರ್ ಮಾಡಿ ನಿಮಗೆ ರಿಟರ್ನ್ ಕೊಟ್ಟು ಹೋಗ್ತಾರೆ. ಯಾವುದೇ ಜೆರಾಕ್ಸ್ ಡಾಕ್ಯುಮೆಂಟ್ಸ್ ಆಗಲಿ ಅದನ್ನೇನು ಕಲೆಕ್ಟ್ ಮಾಡ್ಕೊಂಡು ಹೋಗಲ್ಲ. ನಿಮ್ದು ವೋಟರ್ IDದು ಫ್ರಂಟು ಬ್ಯಾಕು ಫೋಟೋ ಕ್ಯಾಪ್ಚರ್ ಆದಮೇಲೆ ಅದನ್ನ ನೆಕ್ಸ್ಟ್ ಈಗ ಕೆಳಗಡೆ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರಾ ಏನು ಅಂತ ಕೇಳುತ್ತೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಮಾತ್ರ ನಿಮ್ದು ಪ್ಯಾನ್ ಕಾರ್ಡ್ ನಂಬರ್ ಡೀಟೇಲ್ಸ್ ಕೇಳ್ತಾರೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿಲ್ಲ ಅಂದ್ರೆ ಅದೇನು ಪ್ಯಾನ್ ಕಾರ್ಡ್ ನಂಬರ್ ಅವಶ್ಯಕತೆ ಏನಿಲ್ಲ. ಇನ್ನು ನೆಕ್ಸ್ಟ್ ಈ ಗೃಹಜ್ಯೋತಿ ರಿಜಿಸ್ಟರ್ ಮಾಡಕ್ಕೆ ಏನ್ ಡೀಟೇಲ್ಸ್ ಕೊಡ್ತಾ ಇದಾರೆ, ಅವ್ರದ್ದು ಪ್ರೊಫೆಷನ್ ಏನು, ಅವ್ರೇನ್ ಮನೆ ಕೆಲಸ ಮಾಡ್ತಾರ ಏನು, ಇಲ್ಲ ಗೌರ್ಮೆಂಟ್ ಜಾಬ್ ಏನು ಅಂತ ಇಲ್ಲಿ ಕೇಳಿದೆ. ಸೊ ಅದ್ರಲ್ಲಿ ನಿಮ್ಗೆ ಯಾವ್ದು ಸೂಟೇಬಲ್ ಇದೆ ಅದನ್ನ ನೋಡ್ಬಿಟ್ಟು ಟಿಕ್ ಮಾಡ್ತಾರೆ ಅವರು. ಇನ್ನು ನೆಕ್ಸ್ಟ್ ಕೆಳಗಡೆ ಯಾವ ಕ್ಯಾಟಗರಿ ಅಂತ ಕೇಳಿದ್ದಾರೆ, SC ST OBC ಮೈನಾರಿಟಿ ಅದರ್ಸ್ ಅಂತ. ಅದ್ರಲ್ಲಿ ನಿಮ್ದು ಯಾವ್ದು ಸೂಟೇಬಲ್ ನೋಡ್ಬಿಟ್ಟು ನೀವು ಹೇಳಿದ್ರೆ ಅವರು ಟಿಕ್ ಮಾಡಿ ಕಂಟಿನ್ಯೂ ಮಾಡ್ತಾರೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ, ನೀವು ಇಷ್ಟವರೆಗೂ ಏನ್ ಡೀಟೇಲ್ಸ್ ಎಂಟ್ರಿ ಮಾಡಿದ್ರಿ ಅದು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅದೆಲ್ಲ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ. ಇನ್ನೊಂದ್ಸಲಿ ಅವರು ಗಮನಿಸಬಹುದು. ನೀವು ಅಪ್ಲಿಕೇಶನ್ ಅಲ್ಲಿ ಏನೇನ್ ಫಿಲ್ ಆಗಿದೆ ಅನ್ನೋದೆಲ್ಲ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಅಂತ ಪರ್ಟಿಕ್ಯುಲರ್ ಆಗಿ ಬಂದಿರುತ್ತೆ, ಯಾವ್ಯಾವ್ದು ಏನೇನ್ ಫಿಲ್ ಮಾಡಿದ್ದಾರೆ ಅಂತ. ಇನ್ನ ಫೈನಲ್ ಸ್ಟೇಜ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ದು ಫೋಟೋ ಕ್ಯಾಪ್ಚರ್ ಮಾಡ್ಬೇಕಾಗುತ್ತೆ. ಕನ್ಸ್ಯೂಮರ್ ಮನೇಲಿ ಇದ್ರೆ ನಿಮ್ ಫೋಟೋನೇ ಕ್ಯಾಪ್ಚರ್ ಮಾಡ್ತಾರೆ. ಇಲ್ಲ ಎಲ್ಲೋ ಬೇರೆ ಕಡೆ ಹೋಗಿದ್ರಿ ಅಂದ್ರೆ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಟ್ಟೋಗಿದ್ರೆ ಆ ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲಿ ಕ್ಯಾಪ್ಚರ್ ಮಾಡ್ಬಿಟ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಬರುತ್ತೆ. ಈ ತರ ಬಂದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಯ್ತು ಅಂತ ಅರ್ಥ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ. ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನಾನು ನೆಕ್ಸ್ಟ್ ಅದೇ ಟಾಪಿಕ್ ಮೇಲೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಕೊನೆಯದಾಗಿ ಹೇಳ್ತಿದ್ದೀನಿ ಸ್ನೇಹಿತರೆ, ಈ ಅಪ್ಲಿಕೇಶನು ಸಾರ್ವಜನಿಕರ ಬಳಕೆಗಲ್ಲ, ಇದು ನಮ್ಮ KEB ಸಿಬ್ಬಂದಿಯವರಿಗೆ ಮಾತ್ರ ಇರುತ್ತೆ ಸ್ನೇಹಿತರೆ. ಏನೇ ಅಫಿಷಿಯಲ್ ಇನ್ಫಾರ್ಮೇಷನ್ ಇದ್ರು, ನಮ್ಮ ಈ ಗೃಹಜ್ಯೋತಿ ಬಗ್ಗೆ ಏನೇ ಮಾಹಿತಿ ಬಂದರೂ ನಾನು ನನ್ನ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಿಮಗೆ ಈ ಮಾಹಿತಿ ಏನಾರು ಇನ್ಫಾರ್ಮೇಟಿವ್ ಅನಿಸಿದರೆ, ಈ ಮಾಹಿತಿಯಿಂದ ನಿಮ್ಗೆ ಏನಾರು ಇನ್ಫಾರ್ಮೇಷನ್ ಸಿಕ್ಕಿದ್ರೆ, ಇದೇ ಥರ KEB ರಿಲೇಟೆಡ್ ಕಂಟೆಂಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆದರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ.